ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ನೋಡಿ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬೋಟ್ ನೆಕ್ ಹಾಗೆ ಫ್ರೆಂಚ್ ಕಟ್ ಬ್ಲೌಸನ್ನು ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ತೀನಿ. ಸ್ನೇಹಿತರೆ ನೋಡಿ, ಇದು ಮೇನ್ ಫ್ಯಾಬ್ರಿಕ್ ಬಂದು ಇದು ನಾನು ಇವಾಗ ಲೈನಿಂಗಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಬಂದು ನೋಡಿ ಸ್ನೇಹಿತರೆ, ಇದು ಅಳತೆ ಬ್ಲೌಸು. ಅಳತೆ ಬ್ಲೌಸಲ್ಲಿ ನಾವು ಮೊದಲಿಗೆ ಬಂದು ಉದ್ದನ ಮೆಜರ್ಮೆಂಟ್ ನೋಡ್ಕೋಬೇಕು ಎಷ್ಟಿದೆ ಅಂತೇಳಿ. ಉದ್ದ ಹಾಗೆ ಚೆಸ್ಟು ವೇಸ್ಟು ಇಷ್ಟನ್ನು ಕೂಡ ನಾವು ಮೆಜರ್ಮೆಂಟ್ ನೋಡ್ಕೋಬೇಕಾಗುತ್ತೆ. ನೋಡಿ, ನಮಗೆ ಕೆಳಗಡೆ ಸೊಂಟದ ಅಳತೆ ಬಂದು ಎಷ್ಟಿದೆ ಅಂತ ನೋಡ್ಕೋಬೇಕು. ಅಳತೆ ಬ್ಲೌಸಲ್ಲಿ ಈ ರೀತಿ ಇಟ್ಕೊಂಡು ನೋಡಿ, ಇದು 28 ಸೊಂಟದ ಅಳತೆ ಇದೆ. ಹಾಗೆ ಲೆಂತ್ ಬಂದು ಸ್ನೇಹಿತರೆ ಇದು 13.5 ಇಂಚು ಲೆಂತ್ ಇದೆ. ಹಾಗೆ ಚೆಸ್ಟ್ ಮೆಜರ್ಮೆಂಟ್ ಬಂದು 36 ಇದೆ. ಹಾಗೆ ಶೋಲ್ಡ್ರ್ ನೋಡಿ, ಅಳತೆ ಬ್ಲೌಸಲ್ಲಿ ಶೋಲ್ಡ್ರ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನೋಡಿ, ರೆಡಿ ಬಂದು 13 ಇಂಚ್ ಇದೆ. ಇದಕ್ಕೆ ನಾವು 1 ಇಂಚನ್ನು ಆ್ಯಡ್ ಮಾಡಿದರೆ ಟೋಟಲ್ ಬಂದು 14 ಇಂಚು ನಾವು ತಗೋಬೇಕಾಗುತ್ತೆ. ಫ್ರಂಟ್ ನೆಕ್ ಲೆಂತ್ ಬಂದು ಇದು 4 ಇಂಚ್ ಇಟ್ಟಿದ್ದಾರೆ ಅವರು. ಹಾಗೆ ನೆಕ್ ಅಗಲ ಬಂದು ನೋಡಿ 8.5 ಇಂಚ್ ಬರ್ತಾ ಇದೆ. 8.5 ಅಂದರೆ 4 ಇಂಚ್ ಇಟ್ಟಿದ್ದಾರೆ ಒಂದು ಸೈಡ್ ಬಂದು. ನೋಡಿ, ನಾನು ನಿಮಗೆ ಈ ಮೆಜರ್ಮೆಂಟ್ ಇವತ್ತು ಕಟ್ ಮಾಡಿ ತೋರಿಸ್ತೀನಿ. ಮೊದಲಿಗೆ ಬಂದು ಲೆಂತ್ ನೋಡಿ, ಟೋಟಲ್ ಬಂದು 13.5 ಇಂಚು ಲೆಂತ್ ಇದೆ. ನಾವು ಇದಕ್ಕೆ ಮೊದಲು ಕೆಳಗಡೆಗೆ ಒಂದು 1/2 ಇಂಚು ಒಂದು ಮಾರ್ಜಿನನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಬ್ಲೌಸ್ ಲೆಂತ್ ಬಂದು 13.5 ಇಂಚ್ ಇದೆ, ಪ್ಲಸ್ 1 ಇಂಚು ನಾವು ಆ್ಯಡ್ ಮಾಡಿದರೆ ಅದಕ್ಕೆ 14.5 ಆಗುತ್ತೆ ಸ್ನೇಹಿತರೆ. ನೋಡಿ, 14.5ಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದನ್ನು ಸೇರಿಸಿ 14.5ಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. 1/2 ಇಂಚು ಶೋಲ್ಡ್ರ್ ಮಾರ್ಜಿನನ್ನು ಮಾರ್ಕ್ ಮಾಡ್ತಾ ಇದ್ದೀನಿ. ಇವಾಗ ಶೋಲ್ಡ್ರ್ ಬಂದು ಸ್ನೇಹಿತರೆ 14 ಇಂಚ್ ಇದೆ. 14 ಅರ್ಧ ಒಂದು 7 ಇಂಚ್ ಆಗುತ್ತೆ. ನೋಡಿ, 7 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಶೋಲ್ಡ್ರ್ ಬಂದು ನೋಡಿ, ಅಳತೆ ಬ್ಲೌಸ್ ಅವರು ಶೋಲ್ಡ್ರ್ ಎಷ್ಟು ಇಟ್ಟಿದ್ದಾರೆ ನಾವು ಅಷ್ಟೇ ಇಡೋಣ. ನೋಡಿ, ನಾನು ಮಾರ್ಜಿನ್ ಸೇರಿಸ್ಕೊಂಡು ಇದರಲ್ಲಿ ತೊಗೊತಾ ಇದ್ದೀನಿ. 2 ಕಾಲಿದೆ, ನಾನು 2.25 ಇಂಚು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಉಳಿದದ್ದು ನೆಕ್ಕು ಎಷ್ಟಾದರೂ ಉಳಿಬೋದು. ಹಾಗೆ ನೋಡಿ, ಇದು ಬ್ಯಾಕ್ ಆಗಿರೋದ್ರಿಂದ ಸ್ನೇಹಿತರೆ ಇದಕ್ಕೆ ನಾನು ನೆಕ್ಕನ್ನು 3.5 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಇದು ಬೋಟ್ ನೆಕ್ ಡಿಸೈನ್ ಆಗಿರೋದ್ರಿಂದ ನೀವು ಯಾವ ಡಿಸೈನ್ ಬೇಕೋ ಆ ಡಿಸೈನನ್ನು ಮಾರ್ಕ್ ಮಾಡ್ಕೋಬೋದು. ನೋಡಿ, ಕೆಳಗಡೆಯಿಂದ 3 ಇಂಚಿಗೆ ನಾನು ಒಂದು ಮಾರ್ಕನ್ನು ಮಾಡ್ಕೊಂಡು ಇದಕ್ಕೆ ಡಿಸೈನಿಗೋಸ್ಕರ ನೋಡಿ ಈ ರೀತಿ ಸೇಪನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೀವು ಯಾವ ರೀತಿ ಬೇಕಾದರೂ ಸೇಪನ್ನು ಮಾರ್ಕ್ ಮಾಡ್ಕೋಬೋದು. ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಇವಾಗ ನಾವು ಆರ್ಮೋಲ್ ಡೌನಿಂಗನ್ನು 6 ಇಂಚ್ ಇಡ್ತಾ ಇದ್ದೀನಿ. ಇದಕ್ಕೆ ನೋಡಿ, ಒಂದು ಇಲ್ಲಿಂದ ಶೋಲ್ಡ್ರು ಒಂದು 1/4 ಇಂಚು ನೀವು ಡೌನಿಂಗನ್ನು ಮಾಡ್ಕೊಳ್ಳಿ. ಈ ರೀತಿ 1/4 ಇಂಚು ಅಥವಾ ಅರ್ಧ ಇಂಚು ಡೌನಿಂಗನ್ನು ಮಾಡ್ಕೋಬೇಕು ಈ ರೀತಿ. ಇವಾಗ ನೋಡಿ, ಇಲ್ಲಿಂದ 6 ಇಂಚು ನಾನು ಡೌನಿಂಗಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಶೋಲ್ಡ್ರು ಎಷ್ಟು ಆರ್ಮೋಲ್ ಎಷ್ಟಿದೆ ಅಂತ ನಾವು ಬ್ಲೌಸಲ್ಲಿ ನೋಡ್ಕೋಬೇಕು. ನಾನು ಹಾಗಾಗಿ ಅಂದಾಜಲ್ಲಿ ನಿಮಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಪರ್ಫೆಕ್ಟಾಗಿ ನೋಡಿಕೊಂಡು ನಾವು ಮೆಜರ್ಮೆಂಟ್ ತಗೋಣ. ನೋಡಿ, ಇವಾಗ ಚೆಸ್ಟ್ ಮೆಜರ್ಮೆಂಟ್ ಬಂದು 36 ಇದೆ. 36 ನಾವು 4 ಭಾಗ ಮಾಡಿದಾಗ ನಮಗೆ 9 ಇಂಚ್ ಬರುತ್ತೆ. ನೋಡಿ, ಇದಕ್ಕೆ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ತಾ ಇದ್ದೀನಿ. ಯಾಕಂದರೆ ಇದು ಸಿಂಪಲ್ಲಾಗಿ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡ್ಕೋಬೇಕು. ಇದು ಕನ್ಫರ್ಮ್ ಅಲ್ಲ ಆರ್ಮೋಲ್ ಡೌನಿಂಗು. ಅಳತೆ ಬ್ಲೌಸ್ ಕೊಟ್ಟಾಗ ನಮಗೆ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡಿಕೊಂಡು ನಾವು ಮಾರ್ಕ್ 8 ಇಂಚ್ ಇದೆ ಅಂದರೆ 14 ಇಂಚು ಆರ್ಮೋಲ್ ಡೌನಿಂಗ್ ಆಯಿತು. ನಮಗೆ 16 ಇಂಚು ಬರಬೇಕು. ನೋಡಿ, ಇಲ್ಲಿ 1/2 ಇಂಚು ಶೋಲ್ಡ್ರ್ ಮಾರ್ಜಿನ್ ಹೋಗುತ್ತೆ. ಇಲ್ಲಿಂದ ನಮಗೆ 16 ಇಂಚು ರೆಡಿ ಬೇಕು. ನೋಡಿ, ಈ ರೀತಿ ನಾವು ಅರ್ಧ ಇಂಚು ಮಾರ್ಜಿನ್ ಬಿಟ್ಟು ಚೆಕ್ ಮಾಡ್ಕೊಂಡಾಗ ನಮಗೆ ಬೇಕಾಗಿರೋದು ನೋಡಿ 8 ಇಂಚು ಬರ್ತಾ ಇದೆ. ಇನ್ನೂ ಒಂದು 1/4 ಇಂಚು ಡೌನ್ ಮಾಡ್ಕೋಬೇಕು ಸ್ನೇಹಿತರೆ. ನೋಡಿ, 6.25 ಇಂಚಿಗೆ ನಾನು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. 6.25 ಇಂಚ್ ಮಾರ್ಕ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇದಕ್ಕೆ ಒಂದು ರೌಂಡ್ ಶೇಪನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಆರ್ಮೋಲ್ ಕ್ರಾಸನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಸ್ಕೇಲಲ್ಲಿ ನೀವು ಈಸಿಯಾಗಿ ಮಾರ್ಕ್ ಮಾಡ್ಕೋಬೋದು. ಇದು ಬ್ಯಾಕ್ ಆಯಿತು. ಹಾಗೆ ನೋಡಿ, ಕೆಳಗಡೆ ಸೊಂಟದ ಅಳತೆ ಬಂದು 28 ಇದೆ. 28 ನಾವು 4ರಿಂದ ಡಿವೈಡ್ ಮಾಡಿದಾಗ ನಮಗೆ 7 ಇಂಚ್ ಬರುತ್ತೆ. ಪ್ಲಸ್ 1 ಇಂಚು ನಾವು ಡಾಟಿಗೋಸ್ಕರ ಬಿಡಬೇಕು. ಹಾಗೆ 1.5 ಇಂಚು ನಾನು ಸ್ಟಿಚಿಂಗ್ ಮಾರ್ಜಿನನ್ನು ಬಿಡ್ತಾ ಇದ್ದೀನಿ. ಇಲ್ಲಿ ಕೂಡ ಅಷ್ಟೇ 1.5 ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಬಿಡ್ತಾ ಇದ್ದೀನಿ. ನೋಡಿ, ಇವಾಗ ನಾನು ಕಟ್ ಮಾಡ್ತಾ ಇದ್ದೀನಿ. ನೋಡಿ, ನಾನು ನೆಕ್ ವಿಡ್ತಿಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನಾನು ನಂತರ ಇದನ್ನು ಕಟ್ ಮಾಡ್ಕೊತೀನಿ. ಹಾಗಾಗಿ ನಾನು ಮ್ಯಾಚ್ ಹಾಕೊಂಡಿದ್ದೀನಿ ಇಲ್ಲಿಗೆ. ಇವಾಗ ನೋಡಿ ಸ್ನೇಹಿತರೆ, ಫ್ರಂಟ್ ಪಾರ್ಟನ್ನು ಕಟ್ ಮಾಡಲಿಕ್ಕೆ ನಾವು ಒಂದು ಪೇಪರನ್ನು ತಗೋಬೇಕು. ಯಾವಾಗಲೂ ಫ್ರೆಂಚ್ ಕಟ್ ಬ್ಲೌಸ್ಗೆ ನಮಗೆ ಪೇಪರ್ ಅವಶ್ಯಕತೆ ಇದೆ ಸ್ನೇಹಿತರೆ. ನೋಡಿ, ಇವಾಗ ಆ್ಯಸ್ ಇಟ್ ಈಸ್ ನಾವು ಬ್ಯಾಕ್ ಪಾರ್ಟನ್ನು ಏನು ಕಟ್ ಮಾಡ್ಕೊಂಡಿದ್ದೀವಿ ಇದನ್ನು ಆ್ಯಸ್ ಇಟ್ ಈಸ್ ಮಾರ್ಕ್ ಮಾಡ್ಕೋಬೇಕು.
ಬೇಕು. ಬ್ಯಾಕ್ ಪಾರ್ಟನ್ನು ಫ್ರಂಟ್ ಪಾರ್ಟಿಗಿಂತೂ 1/2 ಇಂಚು ನಾವು ಎಕ್ಸ್ಟ್ರಾ ತೊಗೋಬೇಕು. ನೋಡಿ ಅದಕ್ಕೆ ನಾನು ಲೈನ್ ಹಾಕ್ತಾ ಇದ್ದೀನಿ. ಎಕ್ಸ್ಟ್ರಾ 1/2 ಇಂಚು ಎಕ್ಸ್ಟ್ರಾ ತೊಗೊಂಡ್ರೆ ಸಾಕು. ಬ್ಯಾಕ್ ಪಾರ್ಟಿಗಿಂತೂ ಫ್ರಂಟ್ ಪಾರ್ಟು 1/2 ಇಂಚು ಎಕ್ಸ್ಟ್ರಾ ಇದ್ದರೆ ಸಾಕು. ನೋಡಿ ಇವಾಗ ನಾವು ಇಲ್ಲಿ ಶೋಲ್ಡರ್ನ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇಲ್ಲಿಗೆ ನೆಕ್ ವಿಡ್ತ್ ಇಲ್ಲಿ ಆಗದೇ ಇದೆ, ಹಾಗೆ ಶೋಲ್ಡರ್ ಕೂಡ ನಮಗೆ ಸಿಕ್ಕಿದೆ. ಇವಾಗ ಇದನ್ನು ತೆಗೆದ್ಬಿಡೋಣ. ನೋಡಿ ನಾವು ಯಾವ ರೀತಿ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅದಕ್ಕೆ ಲೈನ್ ಹಾಕೋಬೇಕು. ನೋಡಿ ಇಲ್ಲಿ ಬಂದು ಚೆಸ್ಟ್ ಮೆಜರ್ಮೆಂಟು ಇಲ್ಲಿಗಿದೆ, ಹಾಗೆ ಎಕ್ಸ್ಟ್ರಾ 1.5 ಇಂಚು ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇದು ನೋಡಿ ನೆಕ್ಕು ಲೈನ್, ಇದು ಶೋಲ್ಡ್ರ್. ನೋಡಿ ಇಲ್ಲಿ ಶೋಲ್ಡ್ರ್ ಲೈನನ್ನು ಇಲ್ಲಿಗೆ ನಾನು ಸ್ಟ್ರೈಟಾಗಿ ಹಾಕ್ತಾ ಇದ್ದೀನಿ. ಇದು ಶೋಲ್ಡ್ರ್ ಲೈನು, ಇದು ನೆಕ್ ಲೈನು. ನೋಡಿ ಇವಾಗ ನೆಕ್ ಲೆಂತ್ ಬಂದು ನಾನು ಸ್ನೇಹಿತರೆ ಫ್ರಂಟ್ ನೆಕ್ ಲೆಂತ್ ಬಂದು ನಾನು 4 ಇಂಚು ಅಥವಾ 3.5 ಇಂಚ್ ಇಡ್ತಾ ಇದ್ದೀನಿ. ನೋಡಿ 3.5 ಇಂಚ್ ಇಡ್ತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು ಬೋಟ್ ಶೇಪನ್ನು ಮಾರ್ಕ್ ಮಾಡ್ಕೋಬೇಕು. ನೋಡಿ ಇವಾಗ ಇಲ್ಲಿಗೆ ಚೆಸ್ಟ್ ಮೆಜರ್ಮೆಂಟನ್ನು ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇವಾಗ ಬಂದು ಇದಕ್ಕೆ ನಾವು ಫ್ರಂಟ್ ಶೇಪನ್ನು ನಾನು ನೋಡಿ ಈ ಥರ ಸ್ಕೇಲ್ ಇಟ್ಟಾಗ ನಮಗೆ ಈಸಿಯಾಗಿ ಸಿಕ್ಬಿಡುತ್ತೆ. ಈ ರೀತಿ ನೀವು ಮಾರ್ಕ್ ಮಾಡ್ಕೋಬೇಕು. ಓಕೆ, ಈ ರೀತಿ ಒಳಗೆ ಬರಬೇಕು ಸ್ನೇಹಿತರೆ. ಇದು ಅಲ್ಲ ಸ್ನೇಹಿತರೆ. ನೋಡಿ ಇವಾಗ ಡಾಟ್ ಪಾಯಿಂಟ್ ಬಂದು ಮೇನ್ ಈ ಮೆಜರ್ಮೆಂಟಿಗೆ ನಾನು 10 ಇಂಚು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಸ್ಟಿಚಿಂಗ್ ಮಾರ್ಜಿನ್ ಸೇರಿ 10.5ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. 10 ಇಂಚು ನಮಗೆ ರೆಡಿ ಬೇಕು. ಹಾಗೆ ನೋಡಿ ಇದು ನಾವು ಡಾಟನ್ನು ಹಿಡಿತೀವಲ್ಲ ಅದನ್ನು 4 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಂಡ್ರೆ ಕೆಳಗಡೆ ಬಂದು 3.5 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಇವಾಗ ಈ ಥರ ಕ್ರಾಸಲ್ಲಿ ಮೊದಲಿಗೆ ಲೈನ್ ಹಾಕ್ತಾ ಇದ್ದೀನಿ. ಇವಾಗ ನೋಡಿ ಡಾಟ್ ಬಂದು ಸ್ನೇಹಿತರೆ ನಾನು 2 ಇಂಚ್ ಹಿಡಿತೀನಿ. ನೋಡಿ ಇದಕ್ಕೆ 2 ಇಂಚ್ ಹಿಡಿತಾ ಇದ್ದೀನಿ. 2 ಇಂಚು ಇಲ್ಲಿ 2 ಇಂಚ್ ಡಾಟ್ ಹಿಡಿದೀನಿ. ಅದಕ್ಕೆ ಮೇಲ್ಗಡೆಗೆ 2 ಇಂಚಿಗೆ ಇನ್ನೊಂದು ಮಾರ್ಕನ್ನು ಮಾಡ್ಕೋಬೇಕು. ನೋಡಿ ಇದನ್ನು ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದನ್ನು ಬಂದು ನೋಡಿ ಈ ರೀತಿ ನೀವು ಕ್ರಾಸಲ್ಲಿ ಇದನ್ನು ಸೇರಿಸ್ಬೇಕು ಈ ರೀತಿ. ಹಾಗೆ ನೋಡಿ ಇಲ್ಲಿ ಆರ್ಮೋಲ್ ಇದು ಇರುತ್ತಲ್ಲ, ಕ್ರಾಸ್ ಇರುತ್ತಲ್ಲ, ಇಲ್ಲಿ ಬಂದು ನಾವು ಇಲ್ಲಿ ಇದನ್ನ ಸೇರಿಸ್ಬೇಕು ಲೈನನ್ನು. ನೋಡಿ ಈ ಥರ ಸ್ಕೇಲಲ್ಲಿ ಕೂಡ ನೀವು ಮಾರ್ಕ್ ಮಾಡ್ಕೋಬೋದು. ಸ್ನೇಹಿತರೆ ನೋಡಿ ಇವಾಗ ಸೊಂಟದ ಅಳತೆ ಬಂದು 28 ಇದೆ. 28 ನಾವು 4ರಿಂದ ಡಿವೈಡ್ ಮಾಡಿದಾಗ ನಮಗೆ ಬೇಕಾಗಿರೋದು 7 ಇಂಚು. ನೋಡಿ ನಮಗೆ ಟೋಟಲ್ ಎಷ್ಟು ಬಂತು ಅಂತ ಗೊತ್ತಾಗುತ್ತೆ. ಇಲ್ಲಿ 3.5 ಇಂಚ್ ರೆಡಿ ಸಿಕ್ಕಿದೆ. ಇದು ಡಾಟಲ್ಲಿ ಹೋಗುತ್ತೆ, ಹಾಗಾಗಿ ಎಕ್ಸ್ಟ್ರಾ ಇಲ್ಲಿ 3.5 ಇಂಚು ತಗೋಬೇಕು. ಅಂದರೆ ನೋಡಿ ಇಲ್ಲಿ ಕೆಳಗಡೆ ಬಂದು ಇಲ್ಲಿ 3.5 ಇಂಚ್ ಇದೆ. ಇಲ್ಲಿ 3.5ರಿಂದ ನಾವು ಕಂಟಿನ್ಯೂ ಮಾಡಿದಾಗ ನಮಗೆ ಬೇಕಾಗಿರೋದು 7 ಇಂಚು. ನೋಡಿ 7 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ 1.5 ಇಂಚು ನಾನು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ನಾವು ಬ್ಯಾಕ್ ಪಾರ್ಟಿಗಿಂತ ಫ್ರಂಟ್ ಪಾರ್ಟ್ ಎಷ್ಟು ಜಾಸ್ತಿ ಬರ್ತಾ ಇದೆ ಅಂತ ಗೊತ್ತಾಗುತ್ತೆ ನಿಮ್ಗೆ ಈಸಿಯಾಗಿ. ನೋಡಿ ಇಷ್ಟು ಜಾಸ್ತಿ ಬರಬೇಕು. ನಾವು ಇದರಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಇಲ್ಲ ಸ್ನೇಹಿತರೆ, ಹಾಗಾಗಿ ನಾನು ಮೊದಲಿಗೆ ಹೇಳ್ತೀನಿ ಪೇಪರಲ್ಲಿ ಮೊದಲಿಗೆ ಕಟ್ ಮಾಡ್ಕೋಬೇಕು ಇದನ್ನು. ಇವಾಗ ನೋಡಿ ಇದನ್ನ ಕಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ ಇವಾಗ ನಾವು ಇಲ್ಲಿ ಬ್ಯಾಕ್ ಪಾರ್ಟಿಗೆ ಫ್ರಂಟ್ ಪಾರ್ಟಿಗೆ ನಾವು ಲೆಂತನ್ನು ಕರೆಕ್ಟಾಗಿ ಮೆಜರ್ ಮಾಡ್ಕೋಬೇಕು. ನೋಡಿ ಈ ರೀತಿ ಇಟ್ಕೊಂಡಾಗ ನಮಗೆ ಈಸಿಯಾಗಿ ಸಿಕ್ಬಿಡುತ್ತೆ. ಫ್ರಂಟಲ್ಲಿ ನಾವು 1/2 ಇಂಚು ಜಾಸ್ತಿ ಇಟ್ಟಿರ್ತೀವಿ. ನೋಡಿ ಈ ರೀತಿ ಇದನ್ನು ಕ್ರಾಸಲ್ಲಿ ಲೈನ್ ಹಾಕೋಬೇಕು. 1/2 ಇಂಚು ಏನಕ್ಕೆ ಜಾಸ್ತಿ ಇಟ್ಟಿರ್ತೀವಿ ಅಂದರೆ ನೋಡಿ ಇಲ್ಲಿ ಡಾಟ್ ಪಾಯಿಂಟ್ ಏನು ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ, ಇಲ್ಲಿಂದ ಇಲ್ಲಿವರೆಗೂ ಇದನ್ನು ಕ್ರಾಸಲ್ಲಿ ಲೈನ್ ಹಾಕೋಬೇಕು ಈ ರೀತಿ. ಹಾಗೆ ಫ್ರಂಟಲ್ಲಿ ಕೂಡ 1/2 ಇಂಚು ನಾವು ಈ ರೀತಿ ಕ್ರಾಸಲ್ಲಿ ಮಾರ್ಕ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಜಾಸ್ತಿ ತೊಗೋಬೇಕು ಸ್ನೇಹಿತರೆ, ಏನಕ್ಕಂದರೆ ಜಾಸ್ತಿ ತೊಗೊಂಡ್ರೆ ನಮಗೆ ಇಲ್ಲಿ ಸ್ಪೇಸ್ ಅನ್ನೋದು ಎಕ್ಸ್ಟ್ರಾ ಸಿಗುತ್ತೆ. ಹಾಗಾಗಿ 1/2 ಇಂಚು ನಾವು ಜಾಸ್ತಿ ತೊಗೋಬೇಕು ಯಾವಾಗಲೂ. ನೋಡಿ ಇದನ್ನು ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿಂದ ನಾವು ಕ್ರಾಸಲ್ಲಿ ಲೈನ್ ಹಾಕೊಂಡು ಕಟ್ ಮಾಡ್ಕೋಬೇಕು. ಎಕ್ಸ್ಟ್ರಾ 1/2 ಇಂಚ್ ಏನಕ್ಕೆ ಇಟ್ಕೊಂಡಿದ್ದೆ ಅಂತ ಇದೇ ಕಾರಣಕ್ಕೋಸ್ಕರ. ನೋಡಿ ನಾವು ಈ ರೀತಿ ಇವಾಗ ಫ್ರಂಟ್ ಪಾರ್ಟನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇದನ್ನು ಇವಾಗ ಲೈನಿಂಗಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ ಆ್ಯಸ್ ಇಟ್ ಈಸ್ ಹೆಂಗಿದೆಯೋ ಹಂಗೆ ನಾವು ಇಟ್ಟು ಕಟ್ ಮಾಡ್ಕೊಳ್ಳೋಣ.
ಬಟ್ ಇದರಲ್ಲಿ ನಾವು ಎಕ್ಸ್ಟ್ರಾ ಅರ್ಧ ಇಂಚು ಮಾರ್ಜಿನನ್ನು ಮಾರ್ಕ್ ಮಾಡ್ಕೋಬೇಕು. ನೋಡಿ ಆ್ಯಸ್ ಇಟ್ ಈಸ್ ಹೆಂಗಿದೆಯೋ ಹಂಗೆ ಮೊದಲಿಗೆ ನಾವು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ನಾವು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ 1/2 ಇಂಚು ಅಥವಾ 1/4 ಇಂಚು ನೀವು ಎಷ್ಟು ಮಾರ್ಜಿನ್ ಬಿಡ್ತೀರಾ ಅಷ್ಟು ಬಿಟ್ಕೊಂಡು ಇದನ್ನು ಕಟ್ ಮಾಡ್ಕೋಬೇಕು. ನೋಡಿ ಇಲ್ಲಿವರೆಗೂ ಬಿಟ್ಟರೆ ಸಾಕು. ನಾವು ಆ್ಯಸ್ ಇಟ್ ಈಸ್ ಹೆಂಗಿದೆ ಹಂಗೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಇದಕ್ಕೂ ಕೂಡ ಅಷ್ಟೇ. ನೋಡಿ ಇಲ್ಲಿ ಶೋಲ್ಡ್ರು ಬರುತ್ತೆ ಸ್ನೇಹಿತರೆ, ಇಲ್ಲಿ ಮಾತ್ರ ನಾವು ಎಕ್ಸ್ಟ್ರಾ ತಗೋಬೇಕು. ಒಂದು ಸೈಡು ಅದರಲ್ಲಿ ಎಕ್ಸ್ಟ್ರಾ ತೊಗೊಂಡಿದ್ದೀವಿ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ, ಇಲ್ಲಿ ಕೂಡ ಎಕ್ಸ್ಟ್ರಾ ತೊಗೊಂಡು ನಾವು ಕಟ್ ಮಾಡ್ಕೋಬೇಕು. ನೋಡಿ ನಾನು ಎಕ್ಸ್ಟ್ರಾ 1/2 ಇಂಚು ತೊಗೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ನಾವು ಎರಡೂ ಪಾರ್ಟನ್ನು, ಫ್ರಂಟ್ ಪಾರ್ಟನ್ನು 2 ಪೀಸನ್ನು ಕಟ್ ಮಾಡ್ಕೊಂಡಿದ್ದೀವಿ ಈ ರೀತಿ. ನೋಡಿ ಇವಾಗ ಸ್ಲೀವ್ ಕಟ್ ಮಾಡೋಣ ಸ್ನೇಹಿತರೆ. ನನಗೆ ಎಕ್ಸ್ಟ್ರಾ ಶಾರ್ಟೇಜ್ ಆಗುತ್ತೆ ಬಟ್ಟೆ, ಹಾಗಾಗಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಉಳಿದದ್ದನ್ನು ನಾನು ಎಕ್ಸ್ಟ್ರಾ ಸ್ಟಿಚಿಂಗಲ್ಲಿ ಅಡ್ಜಸ್ಟ್ ಮಾಡ್ಕೊತೀನಿ. ನೋಡಿ ಈ ರೀತಿ ನಾವು ಸ್ಲೀವನ್ನು ಇಟ್ಕೊಂಡು ಮಾರ್ಕ್ ಮಾಡ್ಕೋಬೇಕು ಸ್ಲೀವನ್ನು. ನೋಡಿ ಇದರಲ್ಲಿ ನಾನು 1/2 ಇಂಚು ಅಲ್ಲ ಕಡಿಮೆ ಮಾರ್ಜಿನ್ ಬಿಟ್ಟಿದ್ದೀನಿ, ಎಷ್ಟಾಗುತ್ತೋ ಸಾಧ್ಯವಾಗಿ ಕಡಿಮೆ ಬಿಟ್ಟಿದ್ದೀನಿ. ನೋಡಿ ಲೆಂತ್ ಎಷ್ಟಿದೆ ಅಂತ ಮಾರ್ಕ್ ಮಾಡ್ಕೊತಿದ್ದೀನಿ. ಆ್ಯಸ್ ಇಟ್ ಈಸ್ ಇದು ಹೆಂಗಿಯೋ ಹಂಗೆ ಸ್ಲೀವನ್ನು ಮಾರ್ಕ್ ಮಾಡ್ಕೋಬೇಕು. 1/2 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇಲ್ಲಿ ಕೂಡ ಅಷ್ಟೇ, ಇಲ್ಲಿ 1.5 ಇಂಚು ನಾನು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನನ್ನು ತೊಗೊತಾ ಇದ್ದೀನಿ. ಈ ರೀತಿ ಒಂದು ಸೇಫನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಇದಕ್ಕೆ ನಾನು ಎಕ್ಸ್ಟ್ರಾ ಪೀಸನ್ನು ಅಟ್ಯಾಚ್ ಮಾಡಿಕೊಂಡು ನಂತರ ಈ ಸೆಕೆಂಡ್ ಫ್ರಂಟ್ ಶೇಪನ್ನು ನಾನು ಕಟ್ ಮಾಡ್ಕೊತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡು, ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಾನು ಕೊನೆಗೂ ರೆಡಿ ಮಾಡ್ಕೊಂಡಿದ್ದೀನಿ ಬ್ಲೌಸನ್ನು. ಬ್ಲೌಸ್ ಯಾವ ರೀತಿ ರೆಡಿಯಾಗಿದೆ ಅಂತೇಳಿ ನಾನು ನಿಮಗೆ ಮೆಜರ್ಮೆಂಟು ತೋರಿಸ್ತೀನಿ. 36 ಚೆಸ್ಟ್ ಮೆಜರ್ಮೆಂಟನ್ನು ನಾವು ಇಟ್ಟಿದ್ದೀವಿ ಈ ಬ್ಲೌಸಲ್ಲಿ. ಇವಾಗ ನೋಡಿ ಚೆಕ್ ಮಾಡಿ ತೋರಿಸ್ತೀನಿ ನಿಮಗೆ ಕರೆಕ್ಟಾಗಿ ಬರ್ತಿದೆಯಿಲ್ಲ ಅಂತೇಳಿ. ನೋಡಿ 18 36 ಇಂಚು ಚೆಸ್ಟ್ ಮೆಜರ್ಮೆಂಟು ಬರ್ತಾ ಇದೆ. ಹಾಗೆ ಲೆಂತ್ ಕೂಡ ತೋರಿಸ್ತೀನಿ. ನೋಡಿ ಇದು ಫ್ರಂಟ್ ಪಾರ್ಟು ಈ ರೀತಿ ರೆಡಿಯಾಗಿದೆ. ನೋಡಿ ಇದು ವೇರ್ ಮಾಡಿದರೆ ಗೊತ್ತಾಗುತ್ತೆ ಸ್ನೇಹಿತರೆ. ಹಾಗೆ ನೋಡಿ ಸ್ಲೀವ್ ಕೂಡ ನಾನು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ನೋಡಿ ಆರ್ಮೋಲು 16 ಇಂಚು ಆರ್ಮೋಲು ನಾನು ನಿಮಗೆ ಮೆಜರ್ಮೆಂಟಲ್ಲಿ ತೋರಿಸಿದ್ದೆ. ನೋಡಿ ಅಷ್ಟೇ ಬಂದಿದ್ದಿಲ್ಲ ಅಂತ ತೋರಿಸ್ತೀನಿ. ನೋಡಿ 14 ಇಂಚು ಟೋಟಲ್ ರೆಡಿ ಬಂದು ನಾವು ಕಟ್ ಮಾಡಬೇಕಾದ್ರೆ 16 ಇಂಚು ತೊಗೊಂಡಿದ್ವಿ ಆರ್ಮೋಲ್ ರೌಂಡಿಂಗನ್ನು. ಇದು ಕೂಡ 16 ಇಂಚ್ ಬಂದಿದೆ. ಹಾಗೆ ಲೆಂತ್ ಕೂಡ ತೋರಿಸ್ತೀನಿ, ಲೆಂತ್ ಎಷ್ಟು ಬಂದಿದೆ ಅಂತೇಳಿ. ನೋಡಿ ಇದು ಬ್ಯಾಕ್ ನೆಕ್ಕು ಲೆಂತ್ ನೋಡಿ ಇಲ್ಲಿಂದ ಇಲ್ಲಿವರೆಗೂ ತೊಗೊಂಡ್ರೆ ಎಷ್ಟು ಅಂತ ಗೊತ್ತಾಗುತ್ತೆ. ನೋಡಿ 13.5 ಇಂಚು ಅಂದರೆ 13.5 ಇಂಚು ನಾವು ಲೆಂತನ್ನು ತೊಗೊಂಡಿದ್ವಿ. ಕಟ್ ಮಾಡಬೇಕಾದ್ರೆ ನೋಡಿ ಅಷ್ಟೇ ಬಂದಿದೆ ನಮಗೆ ರೆಡಿ ಬಂದು 13.5 ಇಂಚು ರೆಡಿ ಸಿಕ್ಕಿದೆ. ನೋಡಿ ಹಾಗೆ ಸೊಂಟದ ಅಳತೆ ಬಂದು 28 ತೊಗೊಂಡಿದ್ವಿ. ನೋಡಿ 28 ಇಂಚು ಎಕ್ಸಾಕ್ಟಾಗಿ 28 ಇಂಚ್ ಬಂದಿದೆ ಸ್ನೇಹಿತರೆ. ನೋಡಿ ಕರೆಕ್ಟಾಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರು ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ.